ಸಿಲಿಕಾನ್ ಸಿಟಿಯಲ್ಲಿ ಭ್ರೂಣಲಿಂಗ ಪತ್ತೆ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ. ವಿಜಯನಗರದ ಪೈಪ್ ಲೈನ್ ರಸ್ತೆಯ ತನ್ಮಯ ಆಸ್ಪತ್ರೆ ಈ ಒಂದು ಭ್ರೂಣಲಿಂಗ ಪತ್ತೆ ಮಾಡೋದು ದೊಡ್ಡ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಈ ಒಂದು ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ. ವಿಜಯನಗರದ ಪೈಪ್ ಲೈನ್ ರಸ್ತೆಯ ತನ್ಮಯ ಆಸ್ಪತ್ರೆ, ಬೆಂಗಳೂರಿನ ತನ್ಮಯ ಆಸ್ಪತ್ರೆ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಕಳೆದ 3-4 ವರ್ಷದಿಂದ ಭ್ರೂಣ ಪತ್ತೆ ದಂಧೆ ಮಾಡ್ತಾ ಇದ್ದಾರಂತೆ. ಆಸ್ಪತ್ರೆಯ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ರೇಡ್ ಮಾಡಲಾಗಿದೆ. ಹಾಸ್ಪಿಟಲ್ನಲ್ಲಿ ಭ್ರೂಣ ಪತ್ತೆ ಸ್ಕ್ಯಾನಿಂಗ್ ಮೆಷಿನ್ ಪತ್ತೆ, ಅನಧಿಕೃತವಾಗಿ ಸ್ಕ್ಯಾನಿಂಗ್ ಮೆಷಿನ್ ಹೊಂದಿದ ಆಸ್ಪತ್ರೆ, ನೋಂದಣಿಯಾಗದೆ ಸ್ಕ್ಯಾನಿಂಗ್ ಮೆಷಿನ್ ಬಳಕೆಯನ್ನ ಮಾಡ್ತಾ ಇದ್ರಂತೆ. ಕೆಪಿಎಂಇ ವಿವೇಕ್ ಮತ್ತು ಡಿಎಚ್ಒ ರವೀಂದ್ರ ಮೇಟಿ ತಂಡ ರೇಡ್ ಮಾಡಲಾಗಿದೆ. ಮೆಷಿನ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ. ನೋಟಿಸ್ ಅನ್ನು ಕೂಡ ಅಧಿಕಾರಿಗಳು ನೀಡುವ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಭ್ರೂಣಲಿಂಗ ಪತ್ತೆ ಮಾಡುವಂತದ್ದು ದೊಡ್ಡ ಅಪರಾಧ ಅಂತ ಕಾನೂನಿನಲ್ಲೇ ಇದೆ. ಅಷ್ಟಾದ್ರೂ ಕೂಡ ನಮ್ಮ ಜನ ಎಚ್ಚೆತ್ಕೊಳ್ಳೋದಿಲ್ಲ. ಹೋಗಿ ಭ್ರೂಣಲಿಂಗ ಪತ್ತೆಯನ್ನ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ, ಹೆಣ್ಣೋ ಗಂಡೋ ಅಂತ ತಿಳ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾರೆ. ಡಾಕ್ಟರ್ ತಮ್ಮ ವೃತ್ತಿಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಷ್ಟೋ ಪ್ರಕರಣಗಳಲ್ಲಿ ನೋಡಿರ್ತೀವಿ ನಾವು, ಹೆಣ್ಣು ಮಗು ಅಂತ ಗೊತ್ತಾಗಿದ ತಕ್ಷಣ ಹೋಗಿ ಅಬೋರ್ಷನ್ ಮಾಡಿಸ್ಕೊಳ್ತಾರೆ. ಈ ರೀತಿಯಾಗಿ ಡಾಕ್ಟರ್ಗಳಾಗಿರಬಹುದು, ಈ ಒಂದು ವೈದ್ಯಕೀಯ ಒಂದು ಏನು ಇಲಾಖೆಯಲ್ಲಿರ್ತಾರೆ ಅವರೆಲ್ಲರೂ ಕೂಡ ಬಹಳ ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಈಗ ನೋಡಿ, ಮತ್ತೊಂದು ಭ್ರೂಣಲಿಂಗ ಪತ್ತೆ ಮಾಡುವಂತಹ ಜಾಲ ಏನಿತ್ತು ಅದು ಮತ್ತೆ ಆಕ್ಟಿವ್ ಆಗಿದೆ. ನೋಂದಣಿನೇ ಆಗಿರ್ಲಿವಂತೆ, ಅಂದ್ರೆ ರಿಜಿಸ್ಟ್ರೇ ಆಗಿರ್ಲಿಲ್ವಂತೆ, ಸ್ಕ್ಯಾನಿಂಗ್ ಮಿಷನ್ ಬಳಕೆ ಮಾಡ್ತಾ ಇದ್ರಂತೆ. ಸದ್ಯಕ್ಕೆ ಅವ್ರಿಗೆ ನೋಟಿಸ್ ನೀಡುವ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ.